ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಪ್ರಥಮೇಶ್. ಇವತ್ತು ನಾವು ಫಿನ್ನಿಫ್ಟಿದು ಎಕ್ಸ್ಪೈರಿ ಒನ್ ಇಂಟ್ರೆಸ್ಟಿಂಗ್ ಆಗುತ್ತೆ. ಯಾವಾಗ ನಮ್ಮ ಲೆವೆಲಲ್ಲಿ ಓಪನ್ ಆಗುತ್ತೆ, ಯಾವಾಗ ನಮ್ಮ ಲೆವೆಲ್ನ ನಾವು ಬಿಲೀವ್ ಮಾಡ್ತೀವಿ, ಅಷ್ಟೊತ್ತಿಗೆ ಒಂದು ಒಳ್ಳೆ ಎಕ್ಸ್ಪೈರಿ ಆಗುತ್ತೆ, ಒಂದು ಒಳ್ಳೆ ಪ್ರಾಫಿಟ್ ಆಗೋ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಸೊ ಡೇ ಹೈ ಲೋನ ನೋಡ್ಲಿಕ್ಕೆ ಹೋದ್ರೆ ಬಟ್ ಗುಡ್ ನೋಡಿ, ಒಂದು ಒಳ್ಳೆ ಪುಲ್ ಬ್ಯಾಕ್ ಬಂತು. ಬಟ್ ಇಲ್ಲಿ ಸೆಲರ್ಸ್ ಸಸ್ಟೈನ್ ಮಾಡ್ತಾ ಇಲ್ಲ, ಇದು ಬಯರ್ ಸ್ವಲ್ಪ ಕಂಟ್ರೋಲ್ ಮಾಡ್ತಿದ್ದಾರೆ, ರೈಟ್? ಸೊ ಎಷ್ಟು ಹೋಲ್ಡ್ ಮಾಡಿ, ಮಾರ್ನಿಂಗ್ ಅವರಲ್ಲಿ ಎಷ್ಟು ಹೋಲ್ಡ್ ಮಾಡಿ ಮತ್ತದನ್ನ ಬ್ರೇಕ್ ಮಾಡಿದ್ರೆ ಒಂದು ಒಳ್ಳೆ ಮೂಮೆಂಟಮ್ ಹೈ ಸೈಡಲ್ಲಿ ಬರೋ ಚಾನ್ಸಸ್ ಅಂತೂ ತುಂಬಾನೇ ಹೈ ಇರುತ್ತೆ, ರೈಟ್? ಪ್ರೀವಿಯಸ್ ಅಲ್ಲಿ ಎಲ್ಲಿ ಬ್ರೇಕ್ಔಟ್ ಆಯಿತು ಅಲ್ಲಿ ಕೂಡ ಇದು ಹೋಲ್ಡ್ ಮಾಡ್ತಾ ಉಂಟು, ರೈಟ್? ಸೊ ಅದು ಪ್ರೀವಿಯಸ್ ಇದಾಗಿ ಸ್ವಲ್ಪ ಸಪೋರ್ಟ್ ಆಯಿತು, ದೆನ್ ಸ್ವಲ್ಪ ಬಯರ್ ಪ್ರಯತ್ನ ಪಟ್ಟರು, ಮತ್ತೆ ಪುನಃ ಸೆಲ್ಲಿಂಗ್ ಟ್ರೈ ಮಾಡು, ಪುನಃ ಬೈ ಟ್ರೈ ಮಾಡು, ಬಟ್ ಇಲ್ಲಿ ಹೋಲ್ಡ್ ಮಾಡ್ತಾ ಉಂಟು, ರೈಟ್? ಯಾವ ಸೈಡ್ ಮೊಮೆಂಟಮ್ ಮಾಡ್ತಾರೆ ಆ ಸೈಡಲ್ಲಿ ಒಳ್ಳೆ ಮೊಮೆಂಟಮ್ ಬರೋ ಚಾನ್ಸ್ ಉಂಟು. ಬಟ್ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಇದರದ್ದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗುಂಟು, ದಟ್ ಮೀನ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗುಂಟು. ಬಟ್ ಅದು ಓಪನ್ ಆಗಬೇಕು ಯಾವ ಲೆವೆಲ್ ಅಂತ ನಾವಲ್ಲಿ 50 ಮಿನಿಟ್ಸಲ್ಲಿ ಡಿಸ್ಕಷನ್ ಮಾಡು. 19,630 ಟು 19,570 570-80. ದಟ್ ಮೀನ್ಸ್ ಇಲ್ಲಿ 60 ಪಾಯಿಂಟ್ ರೇಂಜಲ್ಲಿ ಓಪನ್ ಆದರೆ ಫಿನ್ನಿಫ್ಟಿ ಅಂದರೆ ಐ ಥಿಂಕ್ ಅರ್ಥ ಮಾಡ್ಕೊಳ್ಳಿ, ಒಂದು 30-40 ರೂಪಾಯಿ ಗ್ಯಾಪ್ ಅಪ್ ಓಪನ್ ಆದರೆ ಒಂದು ಇದೇ ರೇಂಜಲ್ಲಿ ಓಪನ್ ಆಗಿ ಸಮಥಿಂಗ್ ಇಲ್ಲಿ ಒಂದು ಸ್ವಲ್ಪ ಹೋಲ್ಡ್ ಮಾಡಬೇಕು, ರೈಟ್? ಇಲ್ಲಿಂದ ಇಲ್ಲಿ ಬಂದಾಗ ಬ್ಯಾಟ್ ಸ್ವಲ್ಪ ಹೋಲ್ಡ್ ಮಾಡಿ, ದೆನ್ ಸೆಕೆಂಡ್ ಹಾಫ್ 12 ಗಂಟೆ ಮೇಲೆ ಕ್ಲೋಸಿಂಗ್ 71 ಹತ್ರ ಬಂದಿದೆ ಗುಡ್. 12 ಗಂಟೆ ಮೇಲೆ ಈ ಹೈನ ಬ್ರೇಕ್ ಮಾಡಿದ್ರೆ ಒಂದು ಒಳ್ಳೆ ಶಾರ್ಟ್ ಕವರಿಂಗ್ ಮೂಮೆಂಟಮ್ ಬರೋ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಅದರಲ್ಲಿ ನಮ್ಮ ಫಸ್ಟ್ ಟಾರ್ಗೆಟ್ ಏನಿರುತ್ತೆ, ನಮ್ಮ ಫಸ್ಟ್ ಟಾರ್ಗೆಟ್ ಇರುತ್ತೆ 9,688 ಫಸ್ಟ್ ಟಾರ್ಗೆಟ್ ಇರುತ್ತೆ. ಸೆಕೆಂಡ್ ಟಾರ್ಗೆಟು 9,722 ಸೆಕೆಂಡ್ ಟಾರ್ಗೆಟ್ ಇರುತ್ತೆ. ಥರ್ಡ್ ಟಾರ್ಗೆಟು 9,788 ನಮ್ಮದು ಥರ್ಡ್ ಟಾರ್ಗೆಟ್ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಟಾರ್ಗೆಟು, ಸೆಕೆಂಡ್ ಟಾರ್ಗೆಟು, ಥರ್ಡ್ ಟಾರ್ಗೆಟ್. ಓಕೆ, ಸೊ ಇದು ನಮ್ಮ ಟಾರ್ಗೆಟ್. ಎಲ್ಲಾದರೂ ನಾಳೆ ಗ್ಯಾಪ್ ಅಪ್ ಓಪನ್ ಅಂದರೆ ಸ್ವಲ್ಪ ವೇಟ್ ಮಾಡು. ಇಲ್ಲಿ ಅಪ್ಸೈಡಲ್ಲಿ ಒಂದು ರೆಸಿಸ್ಟೆನ್ಸ್ ಉಂಟು. ಸೊ ಇಲ್ಲಿ ಯಾವ ಥರ ರೇಂಜ್ ಆಗ್ತಾರೆ, ಯಾವ ಥರ ಪ್ರೈಸ್ ಆಕ್ಷನ್ ಆಗ್ತಾರೆ, ಅಥವಾ ಇಲ್ಲಿ ಬೈ ಮಾಡಿದವರು ಒಂದೊಂದು ಪ್ರಾಫಿಟ್ ಬುಕ್ ಮಾಡ್ತಾರೆ, ಅವ್ರಿಗೆ ಅಲ್ಲಿ ಒಂದು ಪ್ರಾಫಿಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಎಲ್ಲರೂ ನಾಳೆ ಇದೇ ರೇಂಜಲ್ಲಿ ಓಪನ್ ಸ್ವಲ್ಪ ನಾವು ಟ್ರೇಡ್ನ ಇಗ್ನೋರ್ ಮಾಡೋದು ಬೆಟರ್ ಅಂತ. ಬಿಕಾಸ್ ವೈ ಐ ವಿಲ್ ಟೆಲ್ ಯು, ಬಿಕಾಸ್ ಇಲ್ಲಿ ಹೈನ ಸೆಲರ್ಸು ಟ್ರಯಾಂಗಲ್ ಮಾಡಿ ಇರ್ತಾರೆ. ಇಲ್ಲಿ ಹೈ ಶಾರ್ಟ್ ಮಾಡ್ತಾರೆ, ಇಲ್ಲಿ ಲೋ ಶಾರ್ಟ್ ಮಾಡಿದಾಗ ಇಲ್ಲಿ ರೇಂಜಲ್ಲಿ ನಾವು ಅನ್ನೆಸೆಸರಿ ಲಾಸಸ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಅದೇ ನಾಳೆ ಬೆಸ್ಟ್ ಓಪನಿಂಗ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಾಳೆ ಮಾರ್ಕೆಟು ಈ ರೇಂಜಲ್ಲಿ ಓಪನ್, ದಟ್ ಮೀನ್ಸ್ 9,440 ಟು 9,490 ರೇಂಜಲ್ಲಿ ಮಾರ್ಕೆಟ್ ಓಪನ್ ಆದರೆ ಈ ರೇಂಜಲ್ಲಿ ಕನ್ಸಲ್ಟಿಂಗ್ ಮಾಡಿ, ದಟ್ ಮೀನ್ಸ್ ಆಲ್ರೆಡಿ ಇಲ್ಲಿ ನೆಗೆಟಿವ್ ಇರುತ್ತೆ, ರೈಟ್? ಆಲ್ರೆಡಿ ಮಾರ್ಕೆಟ್ ನೆಗೆಟಿವ್ ಇರುತ್ತೆ. ಸಮಥಿಂಗ್ ಇಲ್ಲಿಂದ 70, 80, 90 ಪಾಯಿಂಟ್ ಇಲ್ಲಿ ಮಾರ್ಕೆಟ್ ನೆಗೆಟಿವ್ ಆಲ್ರೆಡಿ ಇರುತ್ತೆ. ಸೊ ಇಲ್ಲಿ ಬಂದು 1-2 ಗಂಟೆ ಹೋಲ್ಡ್ ಮಾಡಿ, ದೆನ್ ಡೌನ್ ಸೈಡ್ ಬ್ರೇಕ್ ಆಗಲಿ ಅಥವಾ ಅಪ್ ಸೈಡ್ ಬ್ರೇಕ್ ಆದರೂ ಒಂದು ಒಳ್ಳೆ ಮೂಮೆಂಟಮ್ ಇರುತ್ತೆ. ಡೌನ್ ಸೈಡ್ ಬ್ರೇಕ್ ಆದರೆ ಇವರು ಯಾರು ಎಲ್ಲ ಬಯರ್ಸ್ ಇದ್ದಾರಲ್ಲ ಇವರೆಲ್ಲ ಟ್ರ್ಯಾಪ್ ಆಗಿ ಒಂದು ಒಳ್ಳೆ ಅನ್ವೈಂಡಿಂಗು ಡೌನ್ ಸೈಡಲ್ಲಿ ಬರೋ ಚಾನ್ಸಸ್ ಉಂಟು. ಬಟ್ ನಾ ಹೇಳ್ತಾ ಇರೋದು ಅಪ್ ಸೈಡಲ್ಲಿ ಹೋದಾಗ ಇಲ್ಲಿ ಒಂದು ಫಾಸ್ಟ್ ಮೂಮೆಂಟಮ್ ಬರ್ತಾ ಇದೆ. ಗ್ಯಾಪ್ ಅಪ್ ಓಪನ್ ಆದರೆ ಆಲ್ರೆಡಿ ನಮ್ಮ ಕೈಯಿಂದ ಪ್ರಾಫಿಟ್ ಹೋಗಿರುತ್ತೆ. ಸೊ ನಾವು ವೆಯ್ಟ್ ಮಾಡೋದು ಐ ಥಿಂಕ್ ಬೆಟರ್ ಅಂತ, ರೈಟ್? ಬೆಟರ್ ಅಂತ. ಅದೇ ನಾಳೆ ಮಾರ್ಕೆಟು ಇದೆ 19,620 ಟು 19,500 ಈ ರೇಂಜಲ್ಲಿ ಓಪನ್ ಆದರೆ ಮಾರ್ಕೆಟ್ ಸ್ವಲ್ಪ ನಾವು ಇಗ್ನೋರ್ ಮಾಡೋದು ಐ ಥಿಂಕ್ ಬೆಟರ್ ಅಂತ, ರೈಟ್? ಅಷ್ಟೇ, ಮತ್ತೆಂತ ಇಲ್ಲ. ಮಾರ್ಕೆಟಲ್ಲಿ ನಾವು ಒಂದೊಂದು ಲೆವೆಲ್ ಮಾರ್ಕ್ ಮಾಡಬೇಕು. ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ, ನಾ ಈ ಲೆವೆಲಲ್ಲಿ ಉಂಟು, ಈ ಲೆವೆಲ್ ಉಂಟು, ನಾ ಈ ಲೆವೆಲ್ ಬಂದು ಬೈ ಮಾಡ್ತೇನೆ, ನಮ್ಮ ಎಸ್ ಎಲ್ ಇಲ್ಲಿ ಇರಬೇಕು. ಅದ್ರ ವಿನ ಇಲ್ಲೊಬ್ರು ರೆಡ್ ಕ್ಯಾಂಡಲ್ ಆಯಿತು, ಗ್ರೀನ್ ಕ್ಯಾಂಡಲ್ ಆಯಿತು, ಇಲ್ಲಿ ಬೈ ಮಾಡುವ, ಇಲ್ಲಿ ಸೆಲ್ ಮಾಡುವ, ಇಲ್ಲಿ ಬೈ ಮಾಡುವ, ಇಲ್ಲಿ ಸೆಲ್ ಮಾಡುವ, ಅನ್ನೆಸೆಸರಿ ಲಾಸ್ ಆಗುತ್ತೆ. ಇಲ್ಲಿ ನೋಡಿ, ನಮ್ಮ ಪ್ರಾಫಿಟ್ 100 ರೂಪಾಯಿ ಆದರೂ ಒಂದು ಟನ್ ಟ್ರೇಡ್ ಮಾಡಿ, ಬಟ್ ಅಲ್ಲಿ ಬ್ರೋಕರೇಜ್ ಹೋಗಿ ನೋಡುವಾಗ ನಾವು 200 ಅಥವಾ 300 ಮೈನಸಲ್ಲೇ ಇರುತ್ತೆ, ಫ್ಯಾಕ್ಟ್ ಹೇಳಬೇಕಂದ್ರೆ, ರೈಟ್? ಸೊ ನಮ್ಮ ಲೆವೆಲನ್ನು ವೇಟ್ ಮಾಡಿದಾಗ ಅಷ್ಟೇ ಒಂದು ಒಳ್ಳೆ ಮೊಮೆಂಟಮ್ ಇದು ಚಾನ್ಸಸ್ ಉಂಟು. ನಾ ಅದು ಶಾರ್ಟ್ ಟರ್ಮ್ ಸ್ವೀಟಾಗಿ ನಾ ಹೇಳಿದ್ದೀನಿ, ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಲಿಕ್ಕೆ ಹೋಗಲ್ಲ. ನಾ ಹೇಳಿದ್ದು ನಾಳೆ ನೀವು ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ನಾಳೆ ಎಕ್ಸ್ಪೈರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬಾ ನಾ ಹೇಳಿದ ಲೆವೆಲ್ ಓಪನ್ ಆಗುತ್ತೆ, ತುಂಬಾ ಇಂಟ್ರೆಸ್ಟಿಂಗ್ ಆಗೋ ಲೆವೆಲ್ ಓಪನ್ ಆಗುತ್ತೆ. ಬಿಕಾಸ್ ಅರ್ಥ ಮಾಡ್ಕೊಳ್ಳಿ, 16, 17, 18, 21 3 ಡೇಸ್ ಸೇಮ್ ರೇಸನ್ ಹತ್ರ ಹೋಲ್ಡ್ ಮಾಡಿದೆ ಆ್ಯಂಡ್ ಸೇಮ್ ಸಪೋರ್ಟ್ ಹತ್ರ ಹೋಲ್ಡ್ ಮಾಡಿದೆ. ಯಾವ ಸೈಡ್ ಆದರೂ ಬ್ಲಾಸ್ಟ್ ಆದರೆ ತುಂಬ ಫಾಸ್ಟಾಗಿ ಬ್ಲಾಸ್ಟ್ ಆಗುತ್ತೆ, ರೈಟ್? ಯಾವ ಸೈಡ್ ಆದರೂ ಬ್ಲಾಸ್ಟ್ ಆದರೆ ತುಂಬ ಬ್ಲಾಸ್ಟ್ ಆಗುತ್ತೆ. ಸೊ ಅಲ್ಲಿಂದ ಒಳ್ಳೆ ಮೂಮೆಂಟಮ್ ಬರೋ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಸೊ ಹಾಗಾಗಿ
ಹೇಳ್ತಾ ಇರೋದು, ರೈಟ್? ಸೊ ಯಾವ ಸೈಡಲ್ಲಿ ಬ್ಲಾಸ್ಟ್ ಆಗ್ತಾನೆ ಆ ಸೈಡ್ ನಾವು ಟ್ರೇಡ್ ಮಾಡುವ. ಒಬ್ಬಿಯಸ್ಲಿ ನಾವು ಹೇಳ್ಬೇಕಂದ್ರೆ ಟ್ರೆಂಡ್ ನೆಗೆಟಿವ್ ಇರೋದ್ರಿಂದ ನಾವು ಅಪ್ ಸೈಡ್ ಹೋದಾಗ ಸ್ಲೋ ಆ್ಯಂಡ್ ಸ್ಟಡಿ ಹೋಗ್ತೀವಿ. ಸೊ ಅದಕ್ಕೂ ಕ್ವಾಂಟಿಟಿ ಲೆಸ್ ಇಡುವ. ಎಷ್ಟು ತನಕ ನಮ್ಗೊಂದು ಒಳ್ಳೆ ಕ್ಲೋಸಿಂಗ್ ಸಿಗಲ್ಲ ಅಷ್ಟು ತನಕ ಡೈಲಿ ಕ್ಯಾಂಡಲಲ್ಲಿ ನಿಮ್ಗೆ ಬೇಕಾದ್ರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಬೇಕಾದ್ರೆ ನಂಗೆ ದಟ್ ಮೀನ್ಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅನಾಲಿಸಿಸ್ ಡೈಲಿ ನಿಮಗೆ ಪ್ರೊವೈಡ್ ಮಾಡೋ ಪ್ರಯತ್ನ ಪಡ್ತೀನಿ, ರೈಟ್? ಸೊ ಸಪೋರ್ಟ್ ಕೂಡ ಇಲ್ಲುಂಟು. ಸೊ ವೆಯ್ಟ್ ಮಾಡೋ ಒಂದು ರೇಂಜ್ ಉಂಟು. ಡೆಫಿನೆಟ್ಲಿ ಒಂದು ಒಳ್ಳೆ ಮೊಮೆಂಟಮ್ ಬರೋ ಚಾನ್ಸಸ್ ಉಂಟು. ಬಟ್ ನನ್ನ ರೇಂಜಲ್ಲಿ ಓಪನ್ ಆದರೆ ಮಾತ್ರ 100% ಶೋರ್. ಬಟ್ ಹೋಲ್ಡ್ ಆಗಬೇಕು, ಪ್ರೈಸ್ನ ಫೀಲ್ ಮಾಡಿ, ಪ್ರೈಸ್ ಮೇಲೆ ನಾವು ಕಾನ್ಫಿಡೆನ್ಸ್ ಮಾಡಿದಾಗ ನಮ್ಗೆ ಒಳ್ಳೆ ಒಂದು ಪ್ರಾಫಿಟ್ ಆಗೋ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಅವತ್ತು ನಾವು ಪ್ರೈಸ್ ಮೇಲೆ ನಾವು ಎಷ್ಟು ಬಿಲೀವ್ ಇಡ್ತೀವಿ, ಎಷ್ಟು ನಾವು ಕಾನ್ಫಿಡೆನ್ಸಲ್ಲಿ ಇರ್ತೀವಿ, ಅಷ್ಟೊತ್ತಿಗೆ ನಮಗೆ ಪ್ರಾಫಿಟ್ ಆಗೋ ಚಾನ್ಸಸ್ ತುಂಬಾ ಹೈ ಇರುತ್ತೆ, ರೈಟ್? ನಮ್ಮ ಲೆವೆಲಲ್ಲಿ ನಾವು ಎಷ್ಟು ಬಿಲೀವ್ ಮಾಡ್ತೀವೋ ಅಷ್ಟೊತ್ತಿಗೆ ನಮ್ಮ ಚಾನ್ಸಸ್, ದಟ್ ಮೀನ್ಸ್ ಅಷ್ಟೊತ್ತಿಗೆ ನಾವು ಪ್ರಾಫಿಟ್ ಆಗೋ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಅಷ್ಟೊತ್ತು ನಮ್ಮ ಪ್ರೊಬಾಬಿಲಿಟಿ ಆಫ್ ಪ್ರಾಫಿಟ್ ತುಂಬಾ ಹೈ ಇರುತ್ತೆ. ಎಲ್ಲರೂ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಉಂಟು, ಅದು ಕ್ಲಿಕ್ ಮಾಡಿ ಫೈರ್ಸ್, ಝೆರೋಧಾ, ಏಂಜಲ್ ಒನ್ ಯಾವುದಾದ್ರೂ ಕೂಡ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೋದು. ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಗೈಸ್. ಈ ವಿಡಿಯೋದಲ್ಲಿ ಇಷ್ಟೇ, ಆ್ಯಂಡ್ ಥ್ಯಾಂಕ್ ಯು.